ಸಭೆಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ರಾಜ್ಯದಲ್ಲಿ ಹಲವಾರು ಬಡ ಮಕ್ಕಳಿಗೆ ಮಿಡ್ ಡೇ ಮೀಲ್ ಮೂಲಕ ಇಡೀ ಬೆಂಗಳೂರಿಗೆ ಒಂದು ರೀತಿ ಒಂದು ಅಡುಗೆ ಮನೆ ಆಗಿರುವ ಆದಮ್ಯ ಚೇತನ ಪ್ರತಿಷ್ಠಾನದ ಮುಖ್ಯಸ್ಥರಾದ ಶ್ರೀಮತಿ ತೇಜಸ್ವಿ ಅನಂತಕುಮಾರ್ ಅವ್ರ ಜೊತೆ ಇವತ್ತು ವೇದಿಕೆ ಹಂಚ್ಕೊಳ್ಳೋದು ಒಂದು ಸೌಭಾಗ್ಯ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಂದು ಹೆಮ್ಮೆಯ ವಿಷಯ. ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮೈಸೂರು ಅರಸರ ಒಂದು ಪಾರಂಪರೆ ಇವತ್ತುವರೆಗೂ ಜನರು ಆ ಕೆಲಸವನ್ನು ಸ್ಮರಣೆ ಮಾಡ್ತಾರೆ. ಆ ಎಲ್ಲ ಕೆಲಸ ಯಶಸ್ವಿಯಾಗಿದ್ದು ಗುರುಗಳ ಒಂದು ಮಾರ್ಗದರ್ಶನದೊಂದಿಗೆ, ಅದರಲ್ಲಿ ಶೃಂಗೇರಿ ಶಾರದಾ ಪೀಠದ ಮಾರ್ಗದರ್ಶನ ಸಲಹೆ ನಮ್ಮ ಅರಸರ ಮೇಲೆ ಯಾವಾಗಲೂ ಇದ್ದಿತ್ತು. ಅದೇ ಕಾರಣಕ್ಕಾಗಿ ಎಲ್ಲ ಕೆಲಸವನ್ನು ಯಶಸ್ವಿಯಾಗುತ್ತೆ. ಅದೇ ಪಾರಂಪರೆಯ ಒಂದು ಎಷ್ಟೋ ದಶಕಗಳಿಗೆ ಒಂದು ಧರ್ಮಾಧಿಕಾರಿಯಾಗಿ ಇವತ್ತು ಮುಖ್ಯ ಸಲಹೆಗಾರರಾಗಿ ಗುರು ಸೇವಾದೂರಿನ ಪದ್ಮಶ್ರೀ ಡಾಕ್ಟರ್ ವಿ.ಆರ್. ಗೌರಿಶಂಕರ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಜ್ಯೋತಿ ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥರಾದ ಶ್ರೀ ಎಂ ನರಸಿಂಹನ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಶ್ರೀಮತಿ ಬಿ.ವಿ. ಸೀತಾ ಅವರೇ, ವೇದಿಕೆಯಲ್ಲಿರುವ ಪ್ರೊಫೆಸರ್ ಬಿ.ಎಸ್. ಲಕ್ಷ್ಮಣ್ ಪ್ರಸಾದ್ ಅವರೇ, ಶ್ರೀ ರಾಜೇಶ್ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂಥ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹೆಸರಿನಲ್ಲಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಅದರ ಉದ್ಘಾಟನೆ ಆಗಿರೋದು ನಮ್ಮ ವಂಶದವರಿಗೆ ಒಂದು ಹೆಮ್ಮೆಯ ವಿಷಯ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತೇನೆ. ಈ ಕಟ್ಟಡ ಮೂಲಕ ನಿಮ್ಮ ಸಂಸ್ಥೆಗೆ ಎಲ್ಲ ಕೆಲಸವನ್ನು ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಸಂಸ್ಥೆ ಬೆಳೀಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಸಂಸ್ಥೆ ಒಳಗೆ ಬಂದಿದ್ದ ಕ್ಷಣಕ್ಕೇ ನಮಗೆ ಒಂದು ಸಕಾರಾತ್ಮಕವಾದ ಒಂದು ವೈಬನ್ನು ಬಂದಿತ್ತು. ಕಾರಣ ಅಂದರೆ ಇಷ್ಟೊಂದು ಒಂದು ಹೆಸರು ಅದಕ್ಕೂ ಅಂತ ಹೇಳ್ಬೋದು. ಯಾವುದೇ ಒಂದು ಸಂಸ್ಥೆ ಪ್ರಕೃತಿಗೆ ಅಷ್ಟೊಂದು ಒಂದು ಗೌರವವನ್ನು ಕೊಟ್ಟು ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಾಯಿದ್ರೆ ಯಾವಾಗಲೂ ಎಲ್ಲ ಕೆಲಸವನ್ನು ಯಶಸ್ವಿ ಆಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ. ಸೊ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕೃಷ್ಣರಾಜ ಒಡೆಯರ್ ಅವರ ಹೆಸರು ಇವತ್ತುವರೆಗೂ ಕನ್ನಡಿಗರುಗಳಿಗೆ ಒಂದು ರೀತಿ ಹೆಮ್ಮೆಯ ಒಂದು ಹೆಸರು ಅಂತ ಹೇಳೋ ಕಾರಣ ಅಂದರೆ ಅವರು ಮಾಡಿರುವಂಥದ್ದು ಕೆಲಸ. ಆ ಕೆಲಸದಲ್ಲಿ ನಾವು ನಿಜವಾಗ್ಲೂ ನೋಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ಅಂದಿನ ಕಾಲದಲ್ಲಿ ಅವ್ರು ಏನು ಕೊಡುಗೆಗಳು ಕೊಟ್ಟರು, ಏನು ಸಂಸ್ಥೆಗಳು ಶುರು ಮಾಡಿದ್ರು, ಅದು ಇವತ್ತುವರೆಗೂ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿರುವಂಥದ್ದು, ಸಮಾಜಕ್ಕೆ ಸಹಾಯ ಮಾಡ್ತಾ ಬಂದಿರುವಂಥದ್ದು ಸಂಸ್ಥೆಗಳು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಮೈಸೂರಿನ ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಇರ್ಬೋದು, ಮೈಸೂರು ಸಿಲ್ಕ್ಸ್ ಇರ್ಬೋದು, ನಮ್ಮ ಅನೇಕ ನೀರಾವರಿ ಯೋಜನೆಗಳು ಇರ್ಬೋದು, ಹಲವಾರು ಯೋಜನೆಗಳು ಇವತ್ತುವರೆಗೂ ಶಾಶ್ವತವಾಗಿ ಅದು ಸಮಾಜಕ್ಕೆ ಉಪಯೋಗ ಆಗ್ತಾ ಇದೆ, ಸೇವೆ ಸಲ್ಲಿಸ್ತಾ ಬರ್ತಾ ಇದೆ. ಅಂದರೆ ಎವರ್ ಲಾಸ್ಟಿಂಗ್ ವ್ಯಾಲ್ಯೂ. ಇದು ಭಾಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ 5 ವರ್ಷಕ್ಕೆ ನಾಳೆದವರೆಗೂ ನೋಡ್ತಾ ಇರ್ತೀವಿ. ಆದರೆ ನಾವು ನಿಜವಾಗ್ದು ನೋಡಬೇಕಾಗಿರೋದು ಮುಂಬರುವ ಪೀಳಿಗೆಗೆ ಏನು ಒಳ್ಳೆಯದಾಗಬೇಕಾಗಿರೋದು. ಯಾಕೆಂದರೆ ಅಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಕೆಲಸ ಮಾಡಿದ್ದಾರೆ, ನಾವು ಅದಕ್ಕೆ ಇವತ್ತು ಅದರ ಉಪಯೋಗ ಆಗ್ತಾಯಿದೆ, ನಮಗೆ ಅದಕ್ಕೆ ಲಾಭ ಆಗ್ತಾಯಿದೆ ಇವತ್ತು. ಅದೇ ರೀತಿ ನಾವು ಕೂಡ ಇವತ್ತು ಏನೇನು ಕೆಲಸ ಮಾಡ್ತೀವಿ ಮುಂಬರೋ ಪೀಳಿಗೆಗೆ ಅದು ಲಾಭ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿರೋದು. ಸೊ ಎವ್ರಿ ಟೈಮ್ ನಾವು ಈ ಕಟ್ಟಡ ಒಳಗೆ ಹೋಗ್ತೀವಿ, ಅವ್ರ ಹೆಸರು ನೋಡ್ತೀವಿ, ಈ ತತ್ವವನ್ನು ಸ್ಮರಣೆ ಮಾಡಿಬಿಟ್ಟು ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ನಾನಂತೂ ಭಾವಿಸ್ತೇನೆ.